ಮಂಡ್ಯ ರಾಜಕೀಯದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಹಾರ್ಟ್ ಪಾಲಿಟಿಕ್ಸ್ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಯಾವಾಗ ಕುಮಾರಸ್ವಾಮಿ ಅವರಿಗೆ ಹೃದಯ ಚಿಕಿತ್ಸೆ ಆಗಿರೋದ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದ್ರು, ಇದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಜೆಡಿಎಸ್ನ ನಾಯಕರು ಕೈ ಶಾಸಕನ ಎಡವಟ್ಟು ಹೇಳಿಕೆಯೇ ದಳಪತಿಗಳಿಗೆ ಚುನಾವಣೆಯ ಅಸ್ತ್ರ ಆಗತ್ತಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡಲು ದಳಪತಿಗಳು ರಣತಂತ್ರವನ್ನ ಹೆಣೆದಿದ್ದಾರೆ. ಹೇಗಿದನ್ನ ಬಳಸ್ಕೊಳ್ಬಹುದು ಅನ್ನೋದು. ರಮೇಶ್ ಬಂಡಿಸಿದ್ದೇಗೌಡರ ಆ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಮಾತನಾಡ್ತಾ ಹೇಳಿದ್ರು, ಕುಮಾರಸ್ವಾಮಿ ಅವರು ಚುನಾವಣೆ ಬಂದಾಗ ಆಸ್ಪತ್ರೆಗೆ ಹೋಗ್ತಾರೆ, ಅದಾಗಿ 4 ದಿನದ ನಂತರ ಅವರು ಎಲ್ಲ ಕಡೆ ಓಡಾಡ್ತಾರೆ, ಇದು ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಇದನ್ನ ಈಗ ಕಾಂಗ್ರೆಸ್ನ ಇವರ ಹೇಳಿಕೆನ ದಳಪತಿಗಳು ಚುನಾವಣಾ ಅಸ್ತ್ರವಾಗಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆಗೆ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವ ಭಯ ಈಗ ಕಾಡ್ತಾ ಇದೆ. ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಕೈ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಚುನಾವಣಾ ಸಮಯದಲ್ಲಿ ತಾವು ಆಡುವಂಥ ಒಂದೊಂದು ಮಾತು ಕೂಡ ನಿರ್ಣಯಿಸಬಹುದು ಚುನಾವಣೆಯನ್ನ. ಕಾಂಗ್ರೆಸ್ಗೆ ಈಗ ಹಂಗೆ ಆಗಿದೆ. ರಮೇಶ್ ಬಂಡಿಸಿದ್ದೇಗೌಡರು ಯಾಕಪ್ಪ ಹೇಳಿದ್ರು ಹಿಂಗಂತೇಳಿ ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಮುಗಿಬೀಳೋದಕ್ಕೆ ಮೈತ್ರಿ ಪಡೆ ಸಜ್ಜಾಗಿದೆ. HDK ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತು ಗ್ಯಾಂಗ್ ಕೀಳು ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಹೊರಟಿದ್ದಾರೆ ಮೈತ್ರಿ ನಾಯಕರು. ಆ ಮೂಲಕ ಕೈಪಡೆ ವಿರುದ್ಧ ಭಾವನಾತ್ಮಕವಾಗಿ ಸಂದೇಶವನ್ನ ರವಾನಿಸುವ ಅಸ್ತ್ರವನ್ನ ಮೈತ್ರಿ ನಾಯಕರು ಹೂಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಹಾರ್ಟ್ ವಿಚಾರ ಈಗ ಕುಮಾರಸ್ವಾಮಿ ಅವರಿಗೆ ಮೊನ್ನೆ ಚಿಕಿತ್ಸೆ ಆಯ್ತಲ್ಲ, ಹಾರ್ಟ್ ಚಿಕಿತ್ಸೆ, ಇದ್ರ ಬಗ್ಗೆ ಆಡಿರುವಂಥ ಮಾತು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಮಂಡ್ಯ ಪಾಲಿಟಿಕ್ಸ್ ಅನ್ನ ನಿರ್ಧರಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ.